ಡಿ ಗ್ಯಾಂಗ್ಗೆ ಇವತ್ತು ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯ್ತು ಇವತ್ತು ಚಾರ್ಜ್ ಫ್ರೇಮ್ ಅಲ್ಲಿ ಏನೇನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಭೀಕರ ಕೊಲೆ ನಡೆದಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ ನ ಪ್ರಮುಖ ಅಂಶ. ಜೂನ್ 8, 2024ನೇ ತಾರೀಕು ಪಟ್ಟಣಗೆರೆ ಶೆಡ್ ನಲ್ಲಿ ಮರ್ಡರ್ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಅಂಶ ಈ ಚಾರ್ಜ್ ಫ್ರೇಮ್ ಅಲ್ಲಿರುವಂಥದ್ದು. ಹಾಗೆಯೇ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳಿದ್ದಾರೆ ಅನ್ನುವಂಥದ್ದು. 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಪೊಲೀಸರು. ಅದರ ವಿವರಗಳನ್ನು ಕೂಡ ಮೆನ್ಷನ್ ಮಾಡಲಾಯಿತು. ಒಟ್ಟು 5,300 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಪೊಲೀಸರು. ಆರೋಪ ಪಟ್ಟಿಯಲ್ಲಿ 20ಕ್ಕೂ ಹೆಚ್ಚು ಪ್ರಮುಖ ಸಾಕ್ಷ್ಯಗಳಿದ್ದಾವೆ. ಪ್ರಮುಖ ಸಾಕ್ಷ್ಯಗಳೇ 20 ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾಗಿದ್ದಂತಹ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಸೊ ಅವುಗಳು ಕೂಡ ಸಾಕ್ಷಿಗಳಾಗ್ತವೆ, ಡಿಜಿಟಲ್ ಎವಿಡೆನ್ಸ್ ಆಗ್ತವೆ. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಆಲ್ರೆಡಿ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ. ಶೆಡ್ಗೆ ದರ್ಶನ್ ಭೇಟಿ ನೀಡಿದ್ದಂತಹ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗಿದೆ. ಅದನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಫೋಟೋದಲ್ಲಿ ನೀಲಿ ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ದರ್ಶನ್ ಬಂದಿದ್ದ ಅಂತ ಹೇಳಲಾಗಿದೆ. ಇನ್ನು ಅನುಕುಮಾರ್, ರವಿಶಂಕರ್, ಜಗದೀಶ್ ಇವರುಗಳು ಇರುವಂತಹ ಫೋಟೋ ಕೂಡ ರಿಟ್ರೈವ್ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿರುವಂತದ್ದು ಈ ಆರೋಪಗಳನ್ನು ಪ್ರಮುಖವಾಗಿ ಫಿಕ್ಸ್ ಮಾಡಲಾಗಿದೆ. ಕೊಲೆ ನಡೆದ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಚಾರ್ಜ್ ಫ್ರೇಮ್ನಲ್ಲಿ ಇರತಕ್ಕಂಥದ್ದು. ಇದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಇರುವಂತಹ ಪ್ರಮುಖ ಆರೋಪಗಳು. ರೇಣುಕಾಸ್ವಾಮಿ ಕೊಲೆಗೆ ಇನ್ನು ಪವಿತ್ರ ಗೌಡ ವಿಚಾರದಲ್ಲಿ ನೋಡೋದಾದ್ರೆ, ಪವಿತ್ರ ಗೌಡನೇ ಮೂಲ ಕಾರಣ ಅಂತ ಚಾರ್ಜ್ ಫ್ರೇಮ್ನಲ್ಲಿರ್ತಕ್ಕಂಥದ್ದು. ಹಲ್ಲೆ ನಡೆಸುವ ಸ್ಥಳದಲ್ಲಿ ಖುದ್ದಾಗಿ ಪವಿತ್ರ ಗೌಡ ಹಾಜರಿದ್ರು ಅಂತ ಚಾರ್ಜ್ ಫ್ರೇಮ್ ಅಲ್ಲಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಲಿ ಹೊಡೆದಿರೋದು ಕೂಡ ಇರತಕ್ಕಂಥ ಪ್ರಮುಖ ಆರೋಪ. ಡಿ ಗ್ಯಾಂಗ್ಗೆ ಇವತ್ತು ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯ್ತು ಇವತ್ತು ಚಾರ್ಜ್ ಫ್ರೇಮ್ ಅಲ್ಲಿ ಏನೇನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಭೀಕರ ಕೊಲೆ ನಡೆದಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ ನ ಪ್ರಮುಖ ಅಂಶ. ಜೂನ್ 8, 2024ನೇ ತಾರೀಕು ಪಟ್ಟಣಗೆರೆ ಶೆಡ್ ನಲ್ಲಿ ಮರ್ಡರ್ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಅಂಶ ಈ ಚಾರ್ಜ್ ಫ್ರೇಮ್ ಅಲ್ಲಿರುವಂಥದ್ದು. ಹಾಗೆಯೇ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳಿದ್ದಾರೆ ಅನ್ನುವಂಥದ್ದು. 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಪೊಲೀಸರು. ಅದರ ವಿವರಗಳನ್ನು ಕೂಡ ಮೆನ್ಷನ್ ಮಾಡಲಾಯಿತು. ಒಟ್ಟು 5,300 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಪೊಲೀಸರು. ಆರೋಪ ಪಟ್ಟಿಯಲ್ಲಿ 20ಕ್ಕೂ ಹೆಚ್ಚು ಪ್ರಮುಖ ಸಾಕ್ಷ್ಯಗಳಿದ್ದಾವೆ. ಪ್ರಮುಖ ಸಾಕ್ಷ್ಯಗಳೇ 20 ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾಗಿದ್ದಂತಹ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಸೊ ಅವುಗಳು ಕೂಡ ಸಾಕ್ಷಿಗಳಾಗ್ತವೆ, ಡಿಜಿಟಲ್ ಎವಿಡೆನ್ಸ್ ಆಗ್ತವೆ. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಆಲ್ರೆಡಿ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ. ಶೆಡ್ಗೆ ದರ್ಶನ್ ಭೇಟಿ ನೀಡಿದ್ದಂತಹ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗಿದೆ. ಅದನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಫೋಟೋದಲ್ಲಿ ನೀಲಿ ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ದರ್ಶನ್ ಬಂದಿದ್ದ ಅಂತ ಹೇಳಲಾಗಿದೆ. ಇನ್ನು ಅನುಕುಮಾರ್, ರವಿಶಂಕರ್, ಜಗದೀಶ್ ಇವರುಗಳು ಇರುವಂತಹ ಫೋಟೋ ಕೂಡ ರಿಟ್ರೈವ್ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿರುವಂತದ್ದು ಈ ಆರೋಪಗಳನ್ನು ಪ್ರಮುಖವಾಗಿ ಫಿಕ್ಸ್ ಮಾಡಲಾಗಿದೆ. ಕೊಲೆ ನಡೆದ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಚಾರ್ಜ್ ಫ್ರೇಮ್ನಲ್ಲಿ ಇರತಕ್ಕಂಥದ್ದು. ಇದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಇರುವಂತಹ ಪ್ರಮುಖ ಆರೋಪಗಳು. ರೇಣುಕಾಸ್ವಾಮಿ ಕೊಲೆಗೆ ಇನ್ನು ಪವಿತ್ರ ಗೌಡ ವಿಚಾರದಲ್ಲಿ ನೋಡೋದಾದ್ರೆ, ಪವಿತ್ರ ಗೌಡನೇ ಮೂಲ ಕಾರಣ ಅಂತ ಚಾರ್ಜ್ ಫ್ರೇಮ್ನಲ್ಲಿರ್ತಕ್ಕಂಥದ್ದು. ಹಲ್ಲೆ ನಡೆಸುವ ಸ್ಥಳದಲ್ಲಿ ಖುದ್ದಾಗಿ ಪವಿತ್ರ ಗೌಡ ಹಾಜರಿದ್ರು ಅಂತ ಚಾರ್ಜ್ ಫ್ರೇಮ್ ಅಲ್ಲಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಲಿ ಹೊಡೆದಿರೋದು ಕೂಡ ಇರತಕ್ಕಂಥ ಪ್ರಮುಖ ಆರೋಪ. ಡಿ ಗ್ಯಾಂಗ್ಗೆ ಇವತ್ತು ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯ್ತು ಇವತ್ತು ಚಾರ್ಜ್ ಫ್ರೇಮ್ ಅಲ್ಲಿ ಏನೇನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಭೀಕರ ಕೊಲೆ ನಡೆದಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ ನ ಪ್ರಮುಖ ಅಂಶ. ಜೂನ್ 8, 2024ನೇ ತಾರೀಕು ಪಟ್ಟಣಗೆರೆ ಶೆಡ್ ನಲ್ಲಿ ಮರ್ಡರ್ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಅಂಶ ಈ ಚಾರ್ಜ್ ಫ್ರೇಮ್ ಅಲ್ಲಿರುವಂಥದ್ದು. ಹಾಗೆಯೇ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳಿದ್ದಾರೆ ಅನ್ನುವಂಥದ್ದು. 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಪೊಲೀಸರು. ಅದರ ವಿವರಗಳನ್ನು ಕೂಡ ಮೆನ್ಷನ್ ಮಾಡಲಾಯಿತು. ಒಟ್ಟು 5,300 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ
ಫೈಲ್ ಮಾಡಿದ್ದಾರೆ ಪೊಲೀಸರು. ಆರೋಪ ಪಟ್ಟಿಯಲ್ಲಿ 20ಕ್ಕೂ ಹೆಚ್ಚು ಪ್ರಮುಖ ಸಾಕ್ಷ್ಯಗಳಿದ್ದಾವೆ. ಪ್ರಮುಖ ಸಾಕ್ಷ್ಯಗಳೇ 20 ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾಗಿದ್ದಂತಹ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಸೊ ಅವುಗಳು ಕೂಡ ಸಾಕ್ಷಿಗಳಾಗ್ತವೆ, ಡಿಜಿಟಲ್ ಎವಿಡೆನ್ಸ್ ಆಗ್ತವೆ. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಆಲ್ರೆಡಿ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ. ಶೆಡ್ಗೆ ದರ್ಶನ್ ಭೇಟಿ ನೀಡಿದ್ದಂತಹ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗಿದೆ. ಅದನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಫೋಟೋದಲ್ಲಿ ನೀಲಿ ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ದರ್ಶನ್ ಬಂದಿದ್ದ ಅಂತ ಹೇಳಲಾಗಿದೆ. ಇನ್ನು ಅನುಕುಮಾರ್, ರವಿಶಂಕರ್, ಜಗದೀಶ್ ಇವರುಗಳು ಇರುವಂತಹ ಫೋಟೋ ಕೂಡ ರಿಟ್ರೈವ್ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿರುವಂತದ್ದು ಈ ಆರೋಪಗಳನ್ನು ಪ್ರಮುಖವಾಗಿ ಫಿಕ್ಸ್ ಮಾಡಲಾಗಿದೆ. ಕೊಲೆ ನಡೆದ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಚಾರ್ಜ್ ಫ್ರೇಮ್ನಲ್ಲಿ ಇರತಕ್ಕಂಥದ್ದು. ಇದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಇರುವಂತಹ ಪ್ರಮುಖ ಆರೋಪಗಳು. ರೇಣುಕಾಸ್ವಾಮಿ ಕೊಲೆಗೆ ಇನ್ನು ಪವಿತ್ರ ಗೌಡ ವಿಚಾರದಲ್ಲಿ ನೋಡೋದಾದ್ರೆ, ಪವಿತ್ರ ಗೌಡನೇ ಮೂಲ ಕಾರಣ ಅಂತ ಚಾರ್ಜ್ ಫ್ರೇಮ್ನಲ್ಲಿರ್ತಕ್ಕಂಥದ್ದು. ಹಲ್ಲೆ ನಡೆಸುವ ಸ್ಥಳದಲ್ಲಿ ಖುದ್ದಾಗಿ ಪವಿತ್ರ ಗೌಡ ಹಾಜರಿದ್ರು ಅಂತ ಚಾರ್ಜ್ ಫ್ರೇಮಲ್ಲಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿರೋದು ಕೂಡ ಇರತಕ್ಕಂಥ ಪ್ರಮುಖ ಆರೋಪ. ಡಿ ಗ್ಯಾಂಗ್ಗೆ ಇವತ್ತು ಚಾರ್ಜ್ ಫ್ರೇಮ್ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯ್ತು ಇವತ್ತು ಚಾರ್ಜ್ ಫ್ರೇಮ್ ಅಲ್ಲಿ, ಏನೇನೆಲ್ಲ ಇದೆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಕೊಲೆ ನಡೆದಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ನ ಪ್ರಮುಖ ಅಂಶ. ಜೂನ್ 8, 2024ನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ನಡೆದಿದೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಅಂಶ ಈ ಚಾರ್ಜ್ ಫ್ರೇಮ್ ಅಲ್ಲಿರುವಂಥದ್ದು. ಹಾಗೆಯೇ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳಿದ್ದಾರೆ ಅನ್ನುವಂಥದ್ದು 2 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಪೊಲೀಸರು. ಅದರ ವಿವರಗಳನ್ನು ಕೂಡ ಮೆನ್ಷನ್ ಮಾಡಲಾಯಿತು. ಒಟ್ಟು 5300 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಪೊಲೀಸರು. ಆರೋಪ ಪಟ್ಟಿಯಲ್ಲಿ 20ಕ್ಕೂ ಹೆಚ್ಚು ಪ್ರಮುಖ ಸಾಕ್ಷ್ಯಗಳಿದ್ದಾವೆ. ಪ್ರಮುಖ ಸಾಕ್ಷ್ಯಗಳೇ 20 ಇದ್ದಾವೆ. ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾಗಿದ್ದಂತಹ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ಸೊ ಅವುಗಳು ಕೂಡ ಸಾಕ್ಷಿಗಳಾಗ್ತವೆ, ಡಿಜಿಟಲ್ ಎವಿಡೆನ್ಸ್ ಆಗ್ತವೆ. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಆಲ್ರೆಡಿ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿದ್ದಾರೆ. ಶೆಡ್ಗೆ ದರ್ಶನ್ ಭೇಟಿ ನೀಡಿದ್ದಂತಹ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗಿದೆ. ಅದನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಫೋಟೋದಲ್ಲಿ ನೀಲಿ ಟಿ ಶರ್ಟ್ ಮತ್ತು ಜೀನ್ಸ್ ಧರಿಸಿ ದರ್ಶನ್ ಬಂದಿದ್ದ ಅಂತ ಹೇಳಲಾಗಿದೆ. ಇನ್ನು ಅನುಕುಮಾರ್, ರವಿಶಂಕರ್, ಜಗದೀಶ್ ಇವರುಗಳು ಇರುವಂತಹ ಫೋಟೋ ಕೂಡ ರಿಟ್ರೈವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿರುವಂತದ್ದು ಈ ಆರೋಪಗಳನ್ನು ಪ್ರಮುಖವಾಗಿ ಫಿಕ್ಸ್ ಮಾಡಲಾಗಿದೆ. ಕೊಲೆ ನಡೆದ ಬಳಿಕ ಅದನ್ನು ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಚಾರ್ಜ್ ಫ್ರೇಮ್ನಲ್ಲಿ ಇರತಕ್ಕಂಥದ್ದು. ಇದು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಇರುವಂತಹ ಪ್ರಮುಖ ಆರೋಪಗಳು. ರೇಣುಕಾಸ್ವಾಮಿ ಕೊಲೆಗೆ ಇನ್ನು ಪವಿತ್ರ ಗೌಡ ವಿಚಾರದಲ್ಲಿ ನೋಡೋದಾದ್ರೆ, ಪವಿತ್ರ ಗೌಡನೇ ಮೂಲ ಕಾರಣ ಅಂತ ಚಾರ್ಜ್ ಫ್ರೇಮ್ನಲ್ಲಿರ್ತಕ್ಕಂಥದ್ದು. ಹಲ್ಲೆ ನಡೆಸುವ ಸ್ಥಳದಲ್ಲಿ ಖುದ್ದಾಗಿ ಪವಿತ್ರ ಗೌಡ ಹಾಜರಿದ್ರು ಅಂತ ಚಾರ್ಜ್ ಫ್ರೇಮಲ್ಲಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿರೋದು ಕೂಡ ಇರತಕ್ಕಂಥ ಪ್ರಮುಖ ಆರೋಪ.